ಸ್ನೇಹಿತರೆ, ದಿನಾಂಕ 26/4/2025. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ಯಾವ್ಯಾವ ಮಾರುಕಟ್ಟೆಯಲ್ಲಿ ಟೆಂಡರ್ಗಳ ಏನಾಗಿದೆ ಅಂತೇಳಿ ಟೆಂಡರ್ಗಳ ಪಟ್ಟಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ತಪ್ಪದ ಯಾರೆಲ್ಲ ನೋಡ್ತಾ ಇದ್ರೋ 100 ಲೈಕ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಲವ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒಂದ್ಸಲ ಒತ್ತಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಈಗ ನಾವು ರಾಶಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಕೊಪ್ಪದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 59,299 ರೂಪಾಯಿ ಆಗಿರ್ತದೆ. ತುಮಕೂರು ರಾಶಿ ಅಡಿಕೆ ಬೆಲೆ 56,500 ರೂಪಾಯಿ ಆಗಿರ್ತದೆ. ಸೊರಬದಲ್ಲಿ ರಾಶಿ ಅಡಿಕೆ ಬೆಲೆ ಹೊಸದು 57,099 ರೂಪಾಯಿ ಆಗಿರ್ತದೆ. ಹಳೆ ರಾಶಿ ಅಡಿಕೆ ಬೆಲೆ ಸೊರಬದಲ್ಲಿ 57,399 ರೂಪಾಯಿ ಆಗಿರ್ತದೆ. ಇನ್ನು ಶೃಂಗೇರಿಯಲ್ಲಿ ರಾಶಿ ಅಡಿಕೆ ಬೆಲೆ 57,199 ರೂಪಾಯಿ ಆಗಿರ್ತದೆ. ಶಿಕಾರಿಪುರದಲ್ಲಿ ರಾಶಿ ಅಡಿಕೆ ಬೆಲೆ 58,009 ರೂಪಾಯಿ ಆಗಿರ್ತದೆ. ಜಯಪುರದಲ್ಲಿ ರಾಶಿ ಅಡಿಕೆ ಬೆಲೆ 57,599 ರೂಪಾಯಿ ಆಗಿರ್ತದೆ. ಸ್ನೇಹಿತರೆ, ಇಷ್ಟು ರಾಶಿ ಅಡಿಕೆ ಬೆಲೆ ಆಗಿರ್ತದೆ. ಈಗ ನಾವು ಗುರುಬ್ಲು ಹಾಗೆ ಸರಕು ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಶೃಂಗೇರಿಯಲ್ಲಿ ಗುರುಬ್ಲು ಪ್ರತಿ ಕ್ವಿಂಟಲ್ಗೆ 30,299 ರೂಪಾಯಿ ಆಗಿರ್ತದೆ. ಶೃಂಗೇರಿಯಲ್ಲಿ ಸರಕು ಅಡಿಕೆ ಬೆಲೆ 80,999 ರೂಪಾಯಿ ಆಗಿರುತ್ತದೆ. ವೀಕ್ಷಕರೇ, ಅಡಿಕೆ ಅನ್ನೋದು ಒಂದು ಈಗ ಏನು 60,000ಕ್ಕೆ ಹೋಗಿತ್ತೋ ಈಗ ಡೌನ್ ಆಗ್ತಾ ಬರ್ತಾ ಇದೆ. ಯಾರಾದರೂ ದಯವಿಟ್ಟು ಮಾರೋರಿದ್ದರೆ ಈಗಲೇ ಮಾರ್ಕೊಳ್ಳಿ, ಯಾಕೆಂದರೆ ಮೇಲೆ ಹೋಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಹಂಗಂತ ಹೇಳಿ ನಾನು ಮಾರಿ ಅಂತಲೂ ಹೇಳ್ತಾ ಇಲ್ಲ, ನಿಮ್ಮ ಇಷ್ಟ. ಸೊ ನನಗೆ ಒಂದು ಹಿಂಟ್ ಅಂದರೆ ನನಗೂ ನಂಬಿಕೆ ಇದೆ, ಇನ್ನೂ ಮೇಕ್ ಹೋಗಲ್ಲ ಅಂತ, ಅದಕ್ಕಾಗಿ ಹೇಳ್ತಾ ಇರೋದು. ಹೊಸನಗರದಲ್ಲಿ ಹೊಸ ಗುರುಬಲು ನಿನ್ನೆ ಪ್ರತಿ ಕ್ವಿಂಟಲ್ಗೆ 30,711 ರೂಪಾಯಿ ಆಗಿರ್ತದೆ. ಹೊಸನಗರದಲ್ಲಿ ಹಳೆ ಗುರುಬಲು ಪ್ರತಿ ಕ್ವಿಂಟಲ್ಗೆ 30,611 ರೂಪಾಯಿ ಆಗಿರ್ತದೆ. ಇನ್ನು ಜಯಪುರದಲ್ಲಿ ಸರಕು ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 79,400 ರೂಪಾಯಿ ಆಗಿರ್ತದೆ. ಸೊರಬದಲ್ಲಿ ಜಾಲಿ ಅಡಿಕೆ ಬೆಲೆ 34,899 ರೂಪಾಯಿ ಆಗಿರ್ತದೆ. ಶಿಕಾರಿಪುರದಲ್ಲಿ ಸೆಕೆಂಡ್ ಬಿಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 22,399 ರೂಪಾಯಿ ಆಗಿರ್ತದೆ. ಹಾಗೆ ಸೊರಬದಲ್ಲಿ ಸೆಕೆಂಡ್ ಬಿಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 27,009 ರೂಪಾಯಿ ಆಗಿರ್ತದೆ. ಇಷ್ಟು ಇವತ್ತಿನ ಅಡಿಕೆ ಬೆಲೆ ಆಗಿರ್ತದೆ. ಇದೇ ಥರದ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.